ಮಗನೇ ಕೆ ಕಾಲಾಗ್ನಿಯ ಹೋಗಬಹುದು ಒಯ್ಬನು ಮಗನೇ ಕೆ ಕಾಲಾಗ್ನಿಯ ಹೋಗಬಹುದು ಒಯ್ಬನು ಜಗ ಜಗಿಸುವ ಪಡೆಯೋ ನಲಿದಾಡಬಹುದು ಜಗ ಜಗಿಸುವ ಬಿಡೆಯೋ ನಲಿದಾಡಬಹುದು ವಿಘಟ ಮೃತ್ಯುವಿನ ಬಾಯೊಳು ಹೊಕ್ಕು ಬರಬಹುದು ವಿಘಟ ಮೃತ್ಯುವಿನ ಬಾಯೊಳು ಹೊಕ್ಕು ಬರಬಹುದು ಪಗುವಡ ಸಾಧ್ಯವು ಚಕ್ರವ್ಯೂಹವನು ಭಗವನ ಸಾಧ್ಯವು ಚಕ್ರವ್ಯೂಹವನು ಎತ್ತು ಗೋಪಿಯೋ ಮಗನೇ ಚಕ್ರವ್ಯೂಹಗೆ ನಾನು ಚಿಂತಿಸುತ್ತಿರುವಂತಹ ಸಂದರ್ಭದಲ್ಲಿ ಸಿಡಿಲ ಮರಿಯಂತೆ ಸರಿ ಒಬ್ಬೇರಿದು ಬರ್ತಾ ಇದ್ದೀ ಬಂದಂತಹ ನಿನ್ನ ಮಾತನ್ನ ಕೇಳಿ ಬಹಳ ಸಂತೋಷವಾದದ್ದು ಹೌದು. ಆದರೆ ನನ್ನ ಅನುಭವದ ಮಾತನ್ನ ಅರ್ಥೇನೆ ಕೇಳುವ ಧಗಧಗಿಸುವಂತಹ ಧಾವಾಗ್ನಿಯನ್ನೇ ಪ್ರವೇಶಿಸಿ ಜೀವ ಸಹಿತವಾಗಿ ಬಂದವರಿದ್ದಾರೆ ಮಗನೇ.
ವಿಷಪೂರಿತವಾದಂತಹ ಸರ್ಪದ ಹಡಿಯ ಮೇಲೆ ನಲಿದಾಡಿ ಏನೂ ಅಪಾಯವಾಗದೆ ಇದ್ದವರು ಇದ್ದಾರೆ ಮಗನೇ. ಸರಿ, ಅಷ್ಟೇ ಯಾಕೆ ಮತ್ತೆ? ವಿಕಟ ಮೃತ್ಯುವಿನ ಬಾಯನ್ನ ಹೊಕ್ಕಿ ಜೀವಂತ ಸವಿತಾಗಿ ಹೊರ ಬಂದವರಿದ್ದಾರೆ ಮಗನೇ. ಆದರೆ ಚಕ್ರವ್ಯೂಹವನ್ನ ಹೊಕ್ಕಿ ಹೊರ ಬಂದವರಿಲ್ಲ ಮಗನೇ. ಹಾಗಾಗಿ ಈ ಮೃತ್ಯು ವ್ಯೂಹಕ್ಕೆ ನಿನ್ನನ್ನ ಕಳುಹಿಸಿ ಕೊಡಲಾರೆ ಮಗನೇ. ಬಿಡು ಬಿಡ ಕಾಡಿನಲ್ಲಿ ಸ್ವತಂತ್ರವಾಗಿ ವಿಹರಿಸುವುದು. ಸಿಂಹರಾಜ ತನ್ನ ದೇಹದಲ್ಲಿ ಬಲವಿದ್ದುದಾಗಿ ತಿಳಿದ ಆನೆ ಒಂದು ಸಿಂಹನೊಡನೆ ಸಂಗ್ರಾಮಕ್ಕೆ ನಿಂತರೆ ಕರಿಯ ಕುಂಭಸ್ಥಳವನ್ನು ಭೇದಿಸಬಲ್ಲ ಶಕ್ತಿ ಸಾಮರ್ಥ್ಯ ಹರಿಗೆ ಇದೆ. ಹರಿಗೆ ತಾಮರಿ ಎಂಬ ಭಯವಿಲ್ಲ. ಪಾರ್ಥನ ಮಗನಿಗೆ ಶತ್ರುಗಳ ಭೀತಿ ಇಲ್ಲ. ಕೊಡಿಯಪ್ಪಣೆ. ಕಂದ ಕೇಳ್ ಅಶ್ವತ್ಥಾಮ ಗುರು ಕೃಪಾ ನಿತ್ಯ ಸುಧರೋ ಕಂದ ಕೇಳ್ ಅಶ್ವತ್ಥಾಮ ಗುರು ಕೃಪಾ ನಿತ್ಯ ಸುಧರೋ ಒಂದಾಗಿದ್ದರು ನವ ಗ್ರಹರುಗಾದಂತೆ ಒಂದಾಗಿದ್ದರು ನವಗ್ರಹ ಒಗ್ಗಾದಂತೆ ಇಂದು ಧರಣಿ ಒಳಪೊಂದು ಜೀವಿಸಲರಿದು ಇಂದು ಧರಣಿ ಒಳಪೊಂದು ಜೀವಿಸಲರಿದು ಸಂದೇಹ ಒಟ್ಟೆರಣ ಸಾಮಾನ್ಯವಲ್ಲ ಮಗನೇ ಎಂದು ಬಾಬಿಯೋ ಮಗನೇ ಚಕ್ರ ವ್ಯೂಹಗೆ ಅಡಿಗಡಿಗೂ ಧೈರ್ಯದ ಮಾತನ್ನ ಆಡುತ್ತಾ ಇದ್ದೀಯ. ಭರವಸೆಯ ನುಡಿಗಳನ್ನ ಆಡ್ತಾ ಇದ್ದೀಯ. ನೀನೇನೋ ಹೋಗ್ತೀಯ ಎನ್ನುವಂತಹ ಮಾತನ್ನ ಆಡದಿದ್ರು ಕಳುಹಿಸಿಕೊಡುವವ ನಾನು ಯೋಚಿಸಬೇಕಾದದ್ದಲ್ವ? ಯಾಕೆ? ಒಮ್ಮೆ ಆ ಚಕ್ರ ವ್ಯೂಹವನ್ನು ನೋಡು. ಅಲ್ಲಿದ್ದವರು ಯಾರು? ಅತಿರಥರು, ಮಹಾರಥರು, ಷಡುರಥರು, ಕಶ್ಯಪರು, ದ್ರೋಣರು, ಅಶ್ವತ್ಥಾಮಾಚಾರ್ಯರು, ಕರ್ಣನು ಅವರೆಲ್ಲ ಒಟ್ಟಾಗಿ ಇದ್ದಾರೆ. ಯಾವ ರೀತಿಯಲ್ಲಿ? ನವಗ್ರಹಗಳು ಒಟ್ಟಾದ ರೀತಿಯಲ್ಲಿ ಒಬ್ಬ ಜಾತಕನನ್ನ ನವಗ್ರಹಗಳು ಒಟ್ಟಾಗಿ ಪೀಡಿಸುವುದಕ್ಕೆ ಮುಂದಾದಂತಾದ್ರೆ ಪರಿಸ್ಥಿತಿ ಏನಾಗಬಲ್ಲದು? ಅದೇ ರೀತಿಯಲ್ಲಿ ನವಗ್ರಹಗಳೋಪಾದಿಯಲ್ಲಿರುವಂತಹ ಇವರೆಲ್ಲ ಒಮ್ಮೆಲೆ ನಿನ್ನ ಮೇಲೆ ಯುದ್ಧ ಸಾರಿದರು ಅಂತಾದ್ರೆ ನಿನ್ನ ಪರಿಸ್ಥಿತಿ ಏನಾಗಬಲ್ಲದು? ಹಾಗಾಗಿ ಯಾವ ಕಾರಣಕ್ಕೂ ಈ ಮಾರಿಗೆ ನಿನ್ನ ಬರಿ
ಸೇನೆ ಉರಿಯುತ್ತಾ ಇದ್ದಾಗ ಮಂಜು ನನಗೆ ಆರುವುದಿಲ್ಲ. ಕಂಜನಾಳದಿ ಕಟ್ಟಬಹುದೇ ಕುಂಜರವನ್ನು ಉತ್ತಾಗದ ಹೊರಟಿದ್ದೇನೆ. ಬಾಲನೆಂಬ ಚಿಂತೆ ಬಿಡಿ, ಅವರೆಲ್ಲರ ತಕ್ಕ ಕೌಟಿಲ್ಯಕ್ಕೆ ಮತ್ತನ್ನು ಎರೆಯುವುದಕ್ಕೆ ಸಿದ್ಧನಾಗಿದ್ದೇನೆ, ಬದ್ಧನಾಗಿದ್ದೇನೆ. ಕೊಡಿಯಪ್ಪ ಸಂತೋಷವಾಯಿತು. ಇಳೆಯರದ ಕೇಳಿದ್ದು ಕುವರನ ಛಲದ ನುಡಿಗುರೆ ಹಿಗ್ಗುತ್ತಲಿ ಬೆಂಬಲಕ್ಕೆ ಮೋದರ ಸಹಿತ ಭಯವಿಂದಾಗ ವೀಳ್ಯವ ನಿಂತ ಅಭಿಮನ್ಯುವಿಗೆ ಆ ನನಗೆ ಹೆಮ್ಮೆ ಆಗ್ತಾ ಉಂಟು. ನಿನ್ನ ಈ ಉತ್ಸಾಹಕ್ಕೆ ತಣ್ಣೀರೆರಚುವ ನಾನಲ್ಲ, ಆದ್ರೆ ನೀನೊಬ್ಬನೇ ಹೋಗುವುದಲ್ಲ, ನಿನ್ನೊಟ್ಟಿಗೆ ನಾವು 3 ಮಂದಿ ಬರ್ತೇವೆ. ಇಗೋ ನಿನಗೆ ದುರವೀಳ್ಯವನ್ನು ನಿನಗೆ ಕೊಡ್ತಾ ಇದ್ದೇನೆ. ವಿಜಯಶಾಲಿಯಾಗಿ ಬಾ ಮಗನೇ. ಮಪ್ಪನಿ ಮಪ್ಪನಿಯ